ನಮಸ್ಕಾರ ಎಲ್ರಿಗೂ. ಇವತ್ತೇ ನಾವು ನಿಮಗೆ ಬಹಳ ಟೇಸ್ಟಿ ಆಗಿರುವಂತಹ ರಿಚ್ ಆಗಿರುವಂತಹ ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಕೀರನ್ನು ತೋರಿಸ್ಕೊಡಕತ್ತೀವಿ ರೀ. ರಿಚ್ ಅಂದ್ಕೂಡಲೇ ಇದರಲ್ಲಿ ಏನು ಬಹಳ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೇನು ಖರ್ಚಾಗೋದಿಲ್ಲ ರೀ. ಬಹಳ ವಿಶೇಷವಾಗಿ ಮನೆಯೊಳಗಿರುವಂತಹ ಇಂಗ್ರೀಡಿಯೆಂಟ್ಸಿಂದ ಮಸ್ತಾಗಿ ಈ ಒಂದು ಕೀರನ್ನು ನೀವು ಮಾಡಕ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಹತ್ತಿ ಬಾಜು ಗಂಟೆ ಮೇಲೆ ಬಾರಿಸ್ಬಿಡ್ರಿ. ನೋಡಿರಿ, ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾವು ಈ ಸಣ್ಣ ಸಾಬುದಾನಿ ಇರ್ತಾವೆ ನೋಡ್ರಿ, ಅಥವಾ ಏನಂತಾರೆ ನೈಲಾನ್ ಸಬ್ಬಕ್ಕಿ ಅಂತ ನೋಡ್ರಿ, ಅವನ್ನ ಒಂದ್ಸಲ ತೊಳೆದ ತೊಗೊಂಬರ್ರಿ, ಅವನ್ನ ಇಟ್ಕೊಂಬಿಡ್ರಿ. ಹಂಗೆ ಆಮೇಲೆ ಈ ಕಡೆ ಒಂದು 2-3 ಒಂದು ಪಾವು ಕಿಲೋ ಅಂದ್ರೆ 250 ಗ್ರಾಮ್ ಅಷ್ಟು ಕ್ಯಾರೆಟ್ ತೊಗೊರಿ. ಅದನ್ನು ಮ್ಯಾಗಿನ ಸಿಪ್ಪೆ ಎಲ್ಲನೂ ತೆಗೆದು ಪಿಲೌಟ್ ಮಾಡಿ ಆಮೇಲೆ ಅದನ್ನು ಗ್ರೇಟ್ ಮಾಡಿ ಇಟ್ಕೊರಿ. ಈ ರೀತಿಯಾಗಿ ನೀವು ಕ್ಯಾರೆಟನ್ನು ಊಟಿ ಕ್ಯಾರೆಟ್ ಅದಾವ್ರಿ ತುರಿದು ಇಟ್ಕೊರಿ. ತೀತ್ರಿ ಚಲೋ ಆಗ್ತೈತಿ. ಇದರಿಂದ ಕ್ಯಾರೆಟ್ ಪಾಯಸ ಬಹಳ ಮಸ್ತ್ ಅನಿಸ್ತೈತೆ ರೀ ನಿಮಗೆ. ಹಂಗೆ ಈ ಕಡೆ ಸಾಬುದಾನ ಬರೀ ತೊಳೆದಿಟ್ರೆ ಸಾಕು, ಅವ್ರು ನೆನೆದು ಬಿಡ್ತಾವ್ರಿ, ಅಷ್ಟು ಚಂದಂಗೆ ಆಗ್ತಾವೆ. ಈ ಕಡೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ತುಪ್ಪ ಕಾಯಿ ಇಡಿ. ತುಪ್ಪ ಕಾದಾದ ನಂತರ ಅದಕ್ಕೆ ನಿಮಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೊರಿ. ನಾವಿಲ್ಲಿ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಸ್ವಲ್ಪ ಹಾಕಿದ್ದೀವಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು, ಅಥವಾ ನಿಮಗೆ ಯಾವುದ್ರೆ ಬೇರೆ ಬೇಕು ಅಂತಂದ್ರೆ ಅವನು ಎಲ್ಲವನ್ನು ನೀವಿಲ್ಲಿ ಹಾಕಿ ಫ್ರೈ ಮಾಡಿ ತಕ್ಕೊಂಡಿಟ್ಕೊಂಬೇಡಿ. ಈಗ ಅದರೊಳಗನ ತುರಿದಂತಹ ಕ್ಯಾರೆಟ್ ಏನಿತ್ತು ನೋಡ್ರಿ, ಕ್ಯಾರೆಟ್ ತುರಿಯನ್ನು ನೀವಿಲ್ಲಿ ಹಾಕಿ ತುಪ್ಪದೊಳಗನ ಸ್ವಲ್ಪ ಹೊತ್ತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂತೇಳಿ ಮಾಡ್ಕೊತ ಇದ್ರಿ ಅಂತಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗ್ತೈತಿ. ಒಂದು ಬಹಳ ಸೊಗಸಾಗಿರುವಂತಹ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ರೀ. ಅಲ್ಲಿ ತಕ್ಕ ನೀವು ಇದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು. ಇದು ಆದ ನಂತರ ನಾವು ಆಗಲೇ ನೆನೆಸಿಟ್ಟಿದ್ದು ನೋಡ್ರಿ, ಅಂದ್ರೆ ಸಾಬುದಾನ ತೊಳೆದಿಟ್ಕೊಂಡಿದ್ದು ನೋಡ್ರಿ, ಅವನ್ನ ತೊಗೊಂಡ್ಬಂದು ಇಲ್ಲಿನ ಹಾಕ್ಬೇಕ್ರಿ. ಅರ್ಧ ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ಅಥವಾ ಸಣ್ಣ ಸಾಬುದಾನ ಇದ್ದು ನೋಡ್ರಿ, ಅದನ್ನು ಇಲ್ಲಿನ ಹಾಕಿ ನೀವು ಈ ಒಂದು ಕ್ಯಾರೆಟ್ ಜೊತೆ ಸಮಾಧಾನಲೇ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಮೀಡಿಯಮ್ ಫ್ಲೇಮ್ದಾಗಿರಲಿ ಅಥವಾ ಲೋ ಫ್ಲೇಮ್ದಾಗಿಟ್ರೂ ಭಾಳ ಒಳ್ಳೆಯದು. ಮುಂದಕ್ಕೆ ಇದರೊಳಗೆ ಹಾಲನ್ನು ಸ್ವಲ್ಪ ಗಟ್ಟಿ ಹಾಲನ್ನು ಅಥವಾ ಒಂದು ಈಟ್ ನೀರು ಸೇರಿಸಿದ್ದು ನಡೀತೈತೆ ರೀ. ಅಷ್ಟು ಹಾಲನ್ನು ಹಾಕಿ ಚಲೋ ಹೊತ್ನಂಗೆ ಇಲ್ಲಿ ನೀವು ಮಿಕ್ಸ್ ಮಾಡಿ ಏಕದಮ್ ಪದ್ಧತಿಯಾಗಿ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಇದರೊಳಗೆ ಸಾಬುದಾನ ನೋಡ್ರಿ, ಅವು ಸಹ ಕುದಿಬೇಕು. ಹಂಗೆ ನೀವಿಲ್ಲಿ ಮಿಕ್ಸ್ ಮಾಡ್ಕೊತ ಇರಬೇಕು. ಆಮೇಲೆ ತಾವು ಬಹಳ ಟೈಮ್ ಹಿಡಿದಿಲ್ಲ ರೀ, ಯಾಕಂತಂದ್ರೆ ಸಣ್ಣ ಇರ್ತಾವೆ ಸಾಬುದಾನಿ, ಜಲ್ದಿನ ಈ ಒಂದು ಮಸ್ತಾಗಿ ಕರಿಗಿ ಅಂದ್ರೆ ಕುದ್ದು ಬಿಡ್ತಾವ್ರಿ, ಕರೆಯಂಗಿಲ್ಲ. ಆಮೇಲೆ ಏಕದಮ್ ಪದ್ಧತಿಯಾಗಿ ನೀವೊಂದು ಈ ಕೀರನ್ನು ಎಂಜಾಯ್ ಮಾಡ್ಬೋದು ರೀ. ಇದು ಈಸಿಯಾಗಿರುವಂತಹ ರೆಸಿಪಿ ಐತ್ರಿ, ಭಾಳ ಮಸ್ತಾಗಿರುವಂಥ ರೆಸಿಪಿ. ತಪ್ಪಲಾರ್ದ ಟ್ರೈ ಮಾಡಿರಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಇಲ್ಲಿ ಅರ್ಧ ಕಪ್ಪಷ್ಟು ನೋಡ್ಕೊಂಡು ಸಮೀಪಷ್ಟು ಸಕ್ಕರೆಯನ್ನು ನೀವು ಹಾಕಬೇಕು. ಜಾಸ್ತಿ ಬೇಕಂದ್ರೆ ಹಾಕ್ಬೋದು ರೀ, ಆದ್ರೆ ನೋಡ್ಕೊಂಡು ಸಕ್ಕರೆಯನ್ನು ಹಾಕಿರಿ. ಏಲಕ್ಕಿ ಪುಡಿ, ಆಮೇಲೆ ನಾವು ಮೊದಲನ್ನ ಫ್ರೈ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಏನಿದ್ರು ನೋಡ್ರಿ, ಅವನಷ್ಟು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡೋರಿ. ಇದಕ್ಕೆ ಬಹಳ ಮಸ್ತಾಗಿರುವಂತಹ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂತಂದ್ರೆ ನೀವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಅದಕ್ಕೊಂದು ಈಸ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಅಥವಾ ಹಾಲು ಹಾಕ್ಬೋದು, ನಡೀತೈತೆ ರೀ. ಅಷ್ಟನ್ನು ಇಲ್ಲಿ ತೊಗೊಂಬಂದು ನೀವು ಸೇರಿಸಿದ್ರಿ ಅಂತಂದ್ರೆ ಅದಕ್ಕೊಂದು ಭಾಳ ಮಸ್ತಾಗಿರುವಂತಹ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ. ಏಕದಮ್ ಮಸ್ತ್ ಅನ್ನಿಸ್ತೈತೆ ರೀ. ಆಮೇಲೆ ಸಣ್ಣ ಹುಡುಗರಿಗಂತರೂ ಇದು ಭಾಳ ಇಷ್ಟ ಆಗ್ತೈತೆ ರೀ. ಏಕದಮ್ ಸಿಂಪಲ್ ಐತೆ ರೆಸಿಪಿ, ಭಾಳ ಏನು ನಿಮಗೆ ಜಂಜಾಟಿಲ್ಲ. ಆಮೇಲೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು. ಇದನ್ನು ನೀವು ಬಿಸಿಯಾಗಿ ಎಂಜಾಯ್ ಮಾಡ್ಬೋದು ರೀ. ಇಲ್ಲ ಬೇಸಿಗೆ ದಿನದಾಗ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಸರಿಯಾಗಿ ಇದನ್ನು ತಂಪು ಮಾಡಿರಿ. ಫ್ರಿಜ್ದಾಗ ಇಡ್ತಿರೋ ಏನು ಮಾಡ್ತೀರೋ ನೋಡಿರಿ, ಸ್ವಲ್ಪ ತಂಪು ಮಾಡಿ ನೀವು ಇದನ್ನು ಟೇಸ್ಟ್ ಮಾಡಿದ್ರಿ ಅಂತಂದ್ರೆ ಅದು ಭಾಳ ಭಾರಿ ಅನಿಸ್ತೈತೆ ರೀ. ಮತ್ತು ನಿಮಗೆ ಮತ್ತೆ ತಿನ್ಬೇಕು ಅನಿಸ್ತೈತೆ ರೀ. ಅಷ್ಟು ಚಲೋ ಆಗ್ತೈತೆ ರೀ, ಕರೆನೇ ಹೇಳತ್ತೀನಿ. ಒಮ್ಮೆ ತಪ್ಪಲಾರ್ದ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಇಂಥ ವಿಡಿಯೋಗಳನ್ನ ಶೇರ್ ಮಾಡ್ತಾ ಬರ್ರಿ. ಅವರು ಸಹ ಇಂಥ ರೆಸಿಪಿಗಳನ್ನ ಹುಡುಕ್ಯಾಡ್ತಿರ್ತಾರೆ ಬೇಸಿಗೆ ದಿನದಾಗ. ತಪ್ಪಲಾರ್ದ ಟ್ರೈ ಮಾಡ್ರು ಅಂತಂದ್ರೆ ನಿಮಗೆ ಥ್ಯಾಂಕ್ ಯು ಹೇಳ್ತಾರೆ. ಅಷ್ಟು ಚಲೋ ಆಗ್ತೈತಿ. ಹಾಗಾದ್ರೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.